ಬೆಳಗಿನ ತಂಪು ಗಾಳಿ ಹಿತವಾಗಿ ಹರಡಿ ಹೊಂಬಿಸಿಲು ಸುಖೋಷ್ಣವಾಗಿತ್ತು. ಮಾಧವರಾಯರು ಕಿಟಕಿಯಿಂದ ಹೊರಬರುತ್ತಿದ್ದ ಈ ಆನಂದ ಅನುಭವಿಸುತ್ತಾ ಬೆಳಗಿನ ಕಾಫಿ ಹೀರುತ್ತಿದ್ದರು. ಆಗ ಅವರ ತಾಯಿ ವಿಶಾಲಾಕ್ಷಮ್ಮ ಕೆಮ್ಮುತ್ತಾ ಒಳಗಿನಿಂದ ಅಲ್ಲಿಗೆ ಬಂದರು. ಯಾವ ಚಿಂತೆಯೂ ಇಲ್ಲದೆ ಹಾಯಾಗಿ ಕಾಫಿ ಹೀರುತ್ತಿದ್ದ ಮಗನನ್ನು ಕಂಡು ಆಕೆ, ಏನು ಹೇಳೋ ಮಾಧು, ಈಗಲಾದರೂ ತುಸು ಗಾಂಭೀರ್ಯ ಕಲಿತುಕೋ. ನಿನ್ನನ್ನು ನೋಡಿದರೆ ಇವತ್ತು ನೀನು 4ನೇ ಹೆಣ್ಣು ಮಗುವಿನ ತಂದೆ ಆಗಿದ್ದಿ ಅನ್ನಿಸೋದೇ ಇಲ್ಲ. ಇನ್ನು ಹುಡುಗಾಟಿಕೆಯ ನಗು ಬೀರುತ್ತಿದ್ದಿ. ಇನ್ನೂ ಗಂಭೀರ ಆಗುವಂಥದ್ದು ಏನಿದೆ ಅಮ್ಮ? 4ನೇ ಸಲ ತಂದೆ ಆಗಿದ್ದೀನಿ ನಿಜ. ಅದು ನಿಜಕ್ಕೂ ಸಂತೋಷದ ವಿಷಯ ಅಲ್ಲವೇ ಎಂದು ಅಮ್ಮನ ಕಡೆ ತಿರುಗುತ್ತಾ ಹೇಳಿದರು. ಆದರೆ 4 ಹೆಣ್ಣು ಮಕ್ಕಳೇ ಅನ್ನೋದು ನೆನಪಿರಲಿ. ಈ ಬಾರಿಯಾದರೂ ಮೊಮ್ಮಗನ ಮುಖ ನೋಡಬಹುದೇನೋ ಅಂತ ಆಸೆಯಿಂದ ಕಾದಿದ್ದೇ ಆಯಿತು. ಕಂಡ ದೇವರುಗಳಿಗೆ ಕೈ ಮುಗಿದಿದ್ದೇ ಬಂತು. ಸೊಸೆ ಕೈಲಿ ಬೇಕಾದಷ್ಟು ವ್ರತ, ನೇಮ, ತೀರ್ಥಯಾತ್ರೆ, ಪೂಜೆಗಳೆಲ್ಲ ಮಾಡಿಸಿದ್ದಾಯ್ತು. ಅದೇನೋ ಆ ದೇವರಿಗೆ ಕಣ್ಣಿಲ್ಲೋ ಏನೋ. ನಮ್ಮ ವಂಶ ಮುಂದುವರಿಯುವುದಾದರೂ ಹೇಗೆ? ಪಿತೃಗಳಿಗೆ ಸದ್ಗತಿ ದೊರಕುವುದು ಹೇಗೆ? ವಿಶಾಲಾಕ್ಷಮ್ಮ ಓತಪ್ರೋತವಾಗಿ ಮುಂದುವರಿಸುತ್ತಲೇ ಇದ್ದರು. ಅಷ್ಟರಲ್ಲಿ ರಾಯರಿಗೆ ಸಿಟ್ಟು ಬಂತು. ಹೆಚ್ಚು ಕಡಿಮೆ ಕಿರುಚುವಂತೆ, ಸಾಕಮ್ಮ, ಅದೆಷ್ಟು ಕಹಿ ಮಾತುಗಳನ್ನು ನೀನು ಮನದಲ್ಲಿ ತುಂಬಿಕೊಂಡಿದ್ದೆ. ಯಾವಾಗ ನೋಡಿದರೂ ಅದೇ ರಾಗ, ಅದೇ ಹಾಡು. ಸದಾ ಮೊಮ್ಮಗ, ವಂಶೋದ್ಧಾರಕ, ಕುಲದೀಪಕ ಅಂತ ಗಂಡು ಮಗುವಿನ ವರಾಂತಿ ಆಗಿ ಹೋಗಿತ್ತು. ನಿನ್ನ ಈ ಮೂಢನಂಬಿಕೆಯ ಮಾತುಗಳಿಂದ ನಾನು ಪ್ರತಿ ಸಲ ಮಗಳು ಹುಟ್ಟಿದಾಗಲೂ ಆ ಸಂತೋಷವನ್ನು ಅನುಭವಿಸುವ ಹಾಗೆ ಇಲ್ಲ. ಇಡೀ ಮನೆಯ ಸಂತಸದ ವಾತಾವರಣ ನಿನ್ನ ಈ ಕಟು ಮಾತುಗಳಿಂದ ಮರುಭೂಮಿ ಆಗಿ ಹೋಗುತ್ತದೆ. ಇಂಥ ಮನನೋಹಿಸುವ ಮಾತುಗಳಿಂದ ಯಾಕಾದರೂ ಹೀಗೆ ಕುಟುಕುತ್ತೀಯೋ? ಮೊಮ್ಮಗ ಬೇಕಾಗಿತ್ತು ಸರಿ, ಆಗಲಿಲ್ಲ, ಏನು ಮಾಡುವುದು? ಮೊಮ್ಮಗಳನ್ನೇ ದೇವರು ಕೊಟ್ಟ ವರ ಅಂದುಕೊಳ್ಳಬಾರದೆ? ಆದರೆ ವಿಶಾಲಾಕ್ಷಮ್ಮನ ಮೇಲೆ ಈ ಮಾತುಗಳು ಯಾವ ಪ್ರಭಾವವನ್ನು ಬೀರುತ್ತಿರಲಿಲ್ಲ. ಅವರು ಇನ್ನಷ್ಟು ತಾರಕ ಸ್ವರದಲ್ಲಿ, ಏಯ್, ನಿನ್ನಂಥ ನಾಸ್ತಿಕನಿಗೆ ಈ ಮಾತುಗಳೆಲ್ಲ ಎಲ್ಲಿಂದ ಅರ್ಥವಾಗಬೇಕು? ಪುರಾಣ, ಹರಿಕತೆ ಕೇಳಲು ನನ್ನ ಸಮವಯಸ್ಕರು ಬರುತ್ತಾರಲ್ಲ, ಅವರೆಲ್ಲರೂ ಎಷ್ಟು ಆಡಿಕೊಳ್ಳುತ್ತಾರೆ ಗೊತ್ತಾ? ಎಲ್ಲರಿಗೂ ಒಬ್ಬೊಬ್ಬ ಮೊಮ್ಮಗ, ಮರಿಮಗ ಇದ್ದೇ ಇದ್ದಾನೆ. ನನಗಿರೋನು ನೀನೊಬ್ಬನೇ ಮಗ. ನಿನ್ನೊಂದಿಗೆ ಈ ವಂಶ ಹೀಗೆ ನಿಂತು ಹೋಗಬೇಕೇ? ಅಮ್ಮ, ಸಾಕು ಮಾಡು ಅಂತ ಎಷ್ಟು ಸಲ ಹೇಳುವುದು? ಇವತ್ತು ನಿಜಕ್ಕೂ ಸಂತೋಷದ ದಿನ. ಕನಿಷ್ಠ ಇವತ್ತೊಂದು ದಿನವಾದರೂ ನನ್ನ ತಲೆ ಕೆಡಿಸದಿರು. ಮತ್ತೆ ನಿನ್ನ ಹತ್ತಿರ ಬೇಡದ ಕಂತೆ ಪುರಾಣ ಮಾತನಾಡುತ್ತಾರಲ್ಲ ಆ ನಿನ್ನ ಫ್ರೆಂಡ್ಸು, ಧೈರ್ಯವಿದ್ದರೆ ನನ್ನ ಎದುರಿಗೆ ಬಂದು ಆ ಮಾತುಗಳನ್ನಾಡಲಿ. ಅವರಿಗೆ ತಕ್ಕ ಶಾಸ್ತಿ ಮಾಡಿ ಕಳುಹಿಸ್ತೀನಿ. ಈ ಹೆಣ್ಣು ಮಕ್ಕಳ ಜವಾಬ್ದಾರಿ ನನ್ನದು. ಅದರಿಂದ ಅವರಿಗೇನು ತೊಂದರೆ? ಅಷ್ಟರಲ್ಲಿ ಅವರ ದೊಡ್ಡ ಮಗಳು ತುಳಸಿ ಹೇಳಿದಳು, ಅಜ್ಜಿ, ನಾನು ಶಾಲೆಯಲ್ಲಿ ನನ್ನ ಎಲ್ಲ ಗೆಳತಿಯರಿಗೂ ನನಗೆ ಮತ್ತೊಬ್ಬ ತಂಗಿ ಹುಟ್ಟಿದ್ದಾಳೆ ಅಂತ ಹೇಳಿದ್ದೀನಿ. ನಾನೀಗ 3 ತಂಗಿಯರ ಅಕ್ಕ ಗೊತ್ತಾ ಎಂದು ಹೆಮ್ಮೆಯಿಂದ ಹೇಳಿದಳು. ಹೌದಮ್ಮ, ಹೌದು. ನೀವು 3 ಇನ್ನು ಮುಂದೆ ಪಾವು, ಅಚ್ಚೇರು ಹಾಲು ಕುಡಿಯಬಹುದು. ಹೋಗು, ನಿಮ್ಮಮ್ಮನ ಹೆತ್ತೊಟ್ಟೆ ತಣ್ಣಗಿರಲಿ ಎಂದು ಅಜ್ಜಿ ಸಿಡುಕಿದರು. ಅಮ್ಮ, ಮಕ್ಕಳೆದುರು ಏನು ಅಂತ ಹೀಗೆ ಮಾತಾಡ್ತೀಯಾ ಎಂದು ಕೋಪದಿಂದ ಅರ್ಧ ಮುಗಿಸಿದ್ದ ಕಾಫಿ ಕುಡಿದ ಲೋಟವನ್ನು ಅಲ್ಲೇ ಕುಕ್ಕಿ ಮಗಳ ಕೈ ಹಿಡಿದುಕೊಂಡು ಹೊರಟು ಹೋದರು. ಅವರು ನೇರವಾಗಿ ತಮ್ಮ ಪತ್ನಿ ರಾಧಾ ಬಳಿಗೆ ಹೋಗಿ ಕುಳಿತರು. ಎಳೆ ಕೂಸನ್ನು ಮಡಲಿಗೆ ಹಾಕಿಕೊಂಡು ಆಕೆ ಬಿಕ್ಕಳಿಸುತ್ತಿದ್ದರು. ಇದೇನು ರಾಧಾ, ವಿದ್ಯಾವಂತಳಾಗಿ ನೀನು ಕೂಡ ಹಳೆ ಕಾಲದ ಕಂದಾಚಾರಕ್ಕೆ ಗಂಟು ಬಿದ್ದವಳಂತೆ ಅಳುವುದೇ? ಈ ಸಲ ಹೆಣ್ಣು ಹುಟ್ಟಿದರೆ ಅಮ್ಮ ಹೀಗೆ ಮಾತನಾಡೋದು ಅಂತ ನಿನಗೆ ಗೊತ್ತಿತ್ತು ತಾನೆ? ನೀನು ಇಂಥದ್ದನ್ನು ಕೇಳಿಸಿಕೊಳ್ಳಲು ಮಾನಸಿಕವಾಗಿ ಸ್ಥಿರಳಿರಬೇಕಷ್ಟೆ. ಮೊದಲು ನಿನ್ನ ಕಣ್ಣೀರು ಒರೆಸಿಕೊಂಡು ಒಂದಿಷ್ಟು ನಗು ಮಾರಾಯ್ತಿ ಎಂದು ಅವರನ್ನು ಸಮಾಧಾನಪಡಿಸಿದರು. ನಾನಂತೂ ನಿಮಗೆ ಒಂದಿಷ್ಟು ಸಂತೋಷ ತರಲಿಲ್ಲ. ನಿಮಗೂ ಅಷ್ಟೇ, ಅತ್ತೆಗೂ ಅಷ್ಟೇ. ಒಂದೇ ಒಂದು ಗಂಡು ಮಗು ಹೆತ್ತು ಕೊಡದೆ ಇದ್ದ ಮೇಲೆ ಈ ನನ್ನ ಜನ್ಮ ಇದ್ದರೆಷ್ಟು ಹೋದರೆಷ್ಟು? ಛೇ, ಇದೆಂಥ ಮಾತುಗಳು ನಿನ್ನವು? ನಾನೇನಾದರೂ ನಿನಗೆ ಗಂಡು ಮಗುವೇ ಬೇಕು ಅಂತ ಹೇಳಿದ್ದೇನೇನು? ನಾವು ಬರೀ ಹೆಣ್ಣು ಮಕ್ಕಳು ಹೆತ್ತವರು ಅಂತ ಆಡಿಕೊಳ್ಳುತ್ತಾರಲ್ಲ, ಅವರ ಬಾಯಿಗೆ ಬೀಗ ಹಾಕ್ತೀನಿ, ನೋಡ್ತಿರೋ. ಮುಂದೆ ಒಂದು ದಿನ ಇವರೆಲ್ಲ ತಮ್ಮ ಈ ಕುಹಕದ ಮಾತುಗಳಿಗೆ ಖಂಡಿತ ಪಶ್ಚಾತ್ತಾಪ ಪಡುತ್ತಾರೆ. ನೀನು ನೋಡ್ತಿರೋ ರಾಧಾ, ನಾನು ನನ್ನ ಹೆಣ್ಣು ಮಕ್ಕಳನ್ನು ಹೇಗೆ ಸಾಕ್ತೀನಿ ಅಂತ. ಅವರ ಶಿಕ್ಷಣ, ಸಂಸ್ಕಾರ, ವ್ಯವಹಾರ ಎಲ್ಲ ಫಸ್ಟ್ ಕ್ಲಾಸ್ ಆಗಿರಬೇಕು. ನಮ್ಮ ಸಂಬಂಧಿಕರು, ಪರಿಚಿತರು ಯಾರೇ ನಿನಗೆ ಕಟಕಿ ಆಡಲಿ, ಅವರ ಮುಂದೆ ನಮ್ಮ ಮಕ್ಕಳ ಉದಾಹರಣೆ ಕೊಟ್ಟು ಬೇರೆಯವರನ್ನು ತಿದ್ದಬೇಕು. ಹಾಗೆ ಮಾಡ್ತೀನಿ. ನೀವು ಹೇಳ್ತಿರೋದು ನಿಜ ತಾನೇ? ಹೌದು, ಖಂಡಿತ. ಅದರಲ್ಲಿ ಈ ಮಗುವಿಗೆ ಏನಾದರೂ ಹೆಸರು ಯೋಚಿಸಿದ್ದೀರಾ? ಇವಳು ಹುಟ್ಟುವ ಮೊದಲೇ ಅಂದುಕೊಂಡಿದ್ದೆ. ಅದೇನು ಅಂದುಕೊಂಡಿದ್ರಿ?
ಎಂದು ಕುತೂಹಲದಿಂದ ರಾಧಾ ಗಂಡನನ್ನು ಕೇಳಿದಳು. ಪ್ರೀತಿ ಒಳ್ಳೆಯ ಹೆಸರಲ್ವಾ? ತುಳಸಿ, ಧಾರಿಣಿ, ನಳಿನಿ, ಈಗ ಎಲ್ಲರ ಬಾಂಧವ್ಯ ಹೆಚ್ಚಿಸಲು ಪ್ರೀತಿ ಚೆನ್ನಾಗಿದೆ ಅಲ್ವಾ? ಹ್ಞೂ, ನೀವು ಆರಿಸಿದ ಮೇಲೆ ಖಂಡಿತ ಚೆನ್ನಾಗಿರುತ್ತದೆ ಎಂದು ಅವರ ಎದೆಗೊರಗಿದಳು. ಯಾರಿಗೂ ಕಾಯದೆ ಕಾಲ ಉರುಳುತ್ತಿತ್ತು. ರಾಧಾ ಮತ್ತು ಮಾಧವರಾಯರು ತಮ್ಮ ಮಕ್ಕಳನ್ನು ಅತಿ ಅಕ್ಕರೆಯಿಂದ ಸಾಕುತ್ತಿದ್ದರು. 4 ಹುಡುಗಿಯರು ಕಲಿಕೆಯಲ್ಲಿ ಮುಂದಿದ್ದರು. ಉತ್ತಮ ಸಂಸ್ಕಾರ, ನೈತಿಕ ಮೌಲ್ಯಗಳು, ಹಾಡು, ಹಸೆ, ಕಸೂತಿ, ರಂಗೋಲಿ, ಆಧುನಿಕ ಜೀವನ ಶೈಲಿಗೆ ತಕ್ಕಂತೆ ಸ್ಕೂಟರ್ ಓಡಿಸುವುದು, ಕಂಪ್ಯೂಟರ್, ಇಂಟರ್ನೆಟ್ ಇತ್ಯಾದಿ ಎಲ್ಲದರಲ್ಲೂ ಪಳಗಿದರು. ಅಕ್ಕ ತಂಗಿಯರು ಯಾವಾಗಲೂ ಮುಂದಿನ ಭವಿಷ್ಯದ ಕುರಿತು ಚರ್ಚಿಸುತ್ತಿದ್ದರು. ತಾವೆಲ್ಲ ಮದುವೆಯಾಗಿ ಹೊರಟು ಹೋದರೆ ಅಮ್ಮ ಅಪ್ಪನನ್ನು ನೋಡಿಕೊಳ್ಳುವವರು ಯಾರು? ಹೀಗಾಗಿ ಮದುವೆಯೇ ಬೇಡ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಹಾಗೆ ಮಾಡುವಂತಿಲ್ಲ. ಹೆಣ್ಣು ಮಕ್ಕಳು ಶಾಶ್ವತವಾಗಿ ತವರಿನಲ್ಲಿ ಉಳಿಯುವ ಬದಲು ಮದುವೆಯಾಗಿ ಗಂಡನ ಮನೆ ಬೆಳಗಬೇಕು ಎಂದು ಹಿರಿಯರು ಅವರ ಮನವೊಲಿಸಿದರು. ಹಾಗಿರುವಾಗ ಮದುವೆಯಾದ ಮೇಲೆ ಅವರನ್ನು ತಮ್ಮೊಂದಿಗೆ ಇರಿಸಿಕೊಳ್ಳಬೇಕು ಎಂದು ನಾನು ತಾನೆಂದು ಮತ್ತೆ ವಾಗ್ವಾದ ಶುರು ಮಾಡಿದರು. ತುಳಸಿ ಹೇಳಿದಳು, ನಾನು ದೊಡ್ಡವಳು, ಹೀಗಾಗಿ ಅಮ್ಮ ಅಪ್ಪನ ಜವಾಬ್ದಾರಿ ನನಗೇ ಇರಲಿ. ವೃದ್ಧಾಪ್ಯದಲ್ಲಿ ನಾನು ಅವರಿಗೆ ಸಹಾಯ ಮಾಡುತ್ತೇನೆ. ನೀವು ಮೂವರೂ ಈ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳಬೇಡಿ, ಆಯ್ತಾ? ಆದರೆ ತಂಗಿಯರು ಈ ಮಾತನ್ನು ಒಪ್ಪಲಿಲ್ಲ. ಅಮ್ಮ ಅಪ್ಪ ಕೇವಲ ನಿನಗೆ ಮಾತ್ರ ಸೇರಿದವರೇನು? ನಾವು ಅವರಿಗೇನು ಅಲ್ಲವೇ? ನಮಗೂ ಅವರ ಜವಾಬ್ದಾರಿ ಬೇಕೇ ಬೇಕು ಎಂದು ಇದೇ ವಿಷಯವಾಗಿ ಆಗಾಗ ಚರ್ಚೆ ಮಾಡುತ್ತಿದ್ದರು. ಅವರ ಜವಾಬ್ದಾರಿ ತಮಗೇ ಇರಬೇಕು ಎಂದು ಹುಸಿ ಜಗಳ ಆಡುತ್ತಿದ್ದರು. ಕೊನೆಗೆ ಮಾಧವರಾಯರು ಇವರ ವ್ಯಾಜ್ಯಕ್ಕೆ ತಾವೇ ಒಂದು ತೀರ್ಪು ನೀಡಿದರು. ನೋಡಮ್ಮ, ಈ ವಿಷಯವಾಗಿ ನೀವು ಯಾರೂ ಬೇಜಾರು ಮಾಡಿಕೊಳ್ಳುವುದು ಬೇಡ. ಆ ಕಾಲಕ್ಕೆ ಹೇಗೆ ಆಗಬೇಕೋ ಹಾಗೆ ಆಗುತ್ತದೆ. ಆದರೂ ನಾವು ನಿಮ್ಮ ಜೊತೆ ಇರಲೇಬೇಕು ಅನ್ನುವುದಾದರೆ ಪ್ರತಿಯೊಬ್ಬ ಮಗಳ ಮನೆಯಲ್ಲೂ 3 ತಿಂಗಳು ಇದ್ದರಾಯ್ತು. ಸಲೀಸಾಗಿ 1 ವರ್ಷ ಕಳೆದು ಹೋಗುತ್ತದೆ. ಯಾರ ಮನೆಯಲ್ಲೂ ಹೆಚ್ಚು ಅಥವಾ ಕಡಿಮೆ ಎಂದಾಗುವುದಿಲ್ಲ. ಆಗ ಸರಿಹೋಯ್ತು ತಾನೇ? ಎಂದಾಗ ಹ್ಞೂ, ಆಗ ಸರಿಹೋಯ್ತು ಎಂದು ಅಕ್ಕ ತಂಗಿಯರು ಸಮಾಧಾನ ಹೊಂದಿದರು. ಈ ಮಕ್ಕಳು ತಮ್ಮ ಜವಾಬ್ದಾರಿ ವಹಿಸಿಕೊಳ್ಳಲು ಪರಸ್ಪರ ಹುಸಿ ಜಗಳ ಆಡುತ್ತಿರುವುದನ್ನು ಕಂಡು ಹೆತ್ತವರಿಗೆ ಹೆಮ್ಮೆ ಎನಿಸಿತು. ಆಗ ಮಾಧವರಾಯರು ತಾಯಿಗೆ ಹೇಳಿದರು, ಅಮ್ಮ, ನೋಡಿದ್ಯಾ, ಎಲ್ಲಾದರೂ ಗಂಡು ಮಕ್ಕಳು ಹೆತ್ತವರ ಜವಾಬ್ದಾರಿ ತಮಗೇ ಇರಲಿ ಎಂದು ಹೀಗೆ ವಾದ ಮಾಡುವುದನ್ನು ಕೇಳಿದ್ದೀಯಾ? ಅಪ್ಪ ಮಾಡಿದ ಆಸ್ತಿ ತನಗೇ ಇರಲಿ ಎಂದು ಹೊಡೆದಾಡುತ್ತಾರಷ್ಟೆ. ಹೆತ್ತವರ ಕುರಿತು ಹೆಣ್ಣು ಮಕ್ಕಳ ಕರುಳು ಯಾವಾಗಲೂ ಮಿಡಿಯುತ್ತಿರುತ್ತದೆ. ವಿಶಾಲಾಕ್ಷಮ್ಮ ಆಳವಾದ ನಿಟ್ಟುಸಿರಿಟ್ಟು ಹೇಳಿದರು. ಇರಬಹುದೇನೋ ಅಪ್ಪ, ಮುಂದೆ ಏನಾಗುತ್ತೋ ಏನೋ ಈಗಲೇ ಹೇಳಲಾಗದು. ನೋಡಪ್ಪ, ನೀನು ಸಂತೋಷವಾಗಿದ್ದಿ, ನನಗಷ್ಟೇ ಸಾಕು. ಈ ಹೆಣ್ಣು ಮಕ್ಕಳು ಹೇಳುತ್ತಿರುವ ಹಾಗೆಯೇ ನಡೆದುಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. ನಾನು ಇನ್ನೆಷ್ಟು ದಿನದವಳು? ಮುಂದೆಯೂ ನೀನು ಹೀಗೆ ನಗುನಗುತ್ತಾ ಇರಬೇಕೆಂಬುದೇ ನನ್ನಾಸೆ. ಆದರೆ ಮುಂದೆ ಏನೇ ಬರಲಿ, ಬಂದದ್ದನ್ನು ಎದುರಿಸುವ ಎದೆಗಾರಿಕೆ ನಿನಗಿರಲಿ. ಅದಾದ 2-3 ವರ್ಷಗಳ ನಂತರ ವಿಶಾಲಾಕ್ಷಮ್ಮ ಬಚ್ಚಲಲ್ಲಿ ಜಾರಿ ಬಿದ್ದದ್ದೇ ನೆಪವಾಗಿ 2 ತಿಂಗಳು ಹಾಸಿಗೆ ಹಿಡಿದರು. ಮೊಮ್ಮಗನ ಕನಸು ಕಾಣುತ್ತಲೇ ಹೋಗಿಬಿಟ್ಟರು. ಅವರು ಇಬ್ಬರು ಹಿರಿಯ ಮೊಮ್ಮಕ್ಕಳ ಮದುವೆ ಮಾತ್ರ ನೋಡಿದ್ದರು. ಅದಾಗಿ 2 ವರ್ಷಗಳಲ್ಲಿ ಕೊನೆಯವರಾದ ನಳಿನಿ, ಪ್ರೀತಿಯರ ಮದುವೆಯೂ ನಡೆಯಿತು. ರಾಯರು ತಮ್ಮ ಶಕ್ತಿ ಮೀರಿ 4 ಹೆಣ್ಣು ಮಕ್ಕಳ ಮದುವೆಗೆ ಖರ್ಚು ಮಾಡಿದ್ದರು. ಮನೆಯನ್ನು ಮಾರಿ ಸಾಲದ ಹೊರೆ ಹೊತ್ತು ನಿಧಾನವಾಗಿ ತೀರಿಸತೊಡಗಿದರು. ಅದಾಗಿ 1 ವರ್ಷದಲ್ಲಿ ರಾಧಾ ಕ್ಯಾನ್ಸರ್ಗೆ ತುತ್ತಾದರು. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ ರಾಯರು ಮನೆಗೂ ಆಸ್ಪತ್ರೆಗೂ ಓಡಾಡುತ್ತಾ ಹೈರಾಣಾದರು. ಇವರನ್ನು ಹೆಚ್ಚು ದಿನ ಸತಾಯಿಸದೆ ರಾಧಾ 1 ತಿಂಗಳಲ್ಲಿ ತೀರಿಕೊಂಡಾಗ ಮಾಧವರಾಯರು ನಿಜಕ್ಕೂ ಏಕಾಂಗಿಗಳಾಗಿ ಕಂಗಾಲಾದರು. ತಾಯಿಯ ಸಾವಿಗೆ ಬಂದ ಹೆಣ್ಣು ಮಕ್ಕಳು ಕಾರ್ಯಕರ್ಮಾಂತರ ಮುಗಿಸಿಕೊಂಡು ಹೊರಟು ಬಿಟ್ಟರು. ಮದುವೆಗಳು, ಆಸ್ಪತ್ರೆ ಖರ್ಚು, ತಿಥಿ ಕರ್ಮಾಂತರಗಳನ್ನು ಪೂರೈಸುವಷ್ಟರಲ್ಲಿ ರಾಯರು ಅಕ್ಷರಶಃ ಬರಿಗೈದಾಸರಾಗಿದ್ದರು. ತಿಂಗಳು ಕಳೆಯುವಷ್ಟರಲ್ಲಿ ಅವರಿಗೆ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂತಾಗಿತ್ತು. ಖಾಸಗಿ ಕಂಪನಿಯಲ್ಲಿ ಗುಮಾಸ್ತರಾಗಿದ್ದ ಅವರಿಗೆ ನಿವೃತ್ತರಾದಾಗ ಕೈಗೆ ಬಂದ ಹಣವಷ್ಟೇ ಭವಿಷ್ಯಕ್ಕೆ ಆಧಾರವಾಗಿತ್ತು. ಯಾವುದೇ ಪೆನ್ಷನ್ ವ್ಯವಸ್ಥೆ ಸಹ ಇರಲಿಲ್ಲ. ಇರುವ ಹಣವನ್ನು ಸಾಲದ ಮೊತ್ತ ಆಸ್ಪತ್ರೆಗೆ ಖರ್ಚು ಮಾಡಿದ ರಾಯರು ಈಗ 1 ರೂಪಾಯಿಗೂ ಖರ್ಚು ಮಾಡಲಿಕ್ಕೂ 10 ಸಲ ಚಿಂತಿಸಬೇಕಿತ್ತು. ಅನಾರೋಗ್ಯದ ಕಾರಣ ಅವರಿಗೆ ಎಲ್ಲೂ ಪಾರ್ಟ್ ಟೈಮ್ ಕೆಲಸ ಸಹ ಮಾಡಲಾಗಲಿಲ್ಲ. ಮುಂದೆ ಭವಿಷ್ಯ ಕಳೆಯುವುದು ಹೇಗೆ? ಇದೇ ಯೋಚನೆಯಲ್ಲಿ ಅವರು ಕೊರಗಿ ಕೃಶರಾಗಿ ಹೋದರು. ಆಗ ಹಿಂದೆ ತಮ್ಮ ಮಕ್ಕಳು ಹೇಳುತ್ತಿದ್ದ ಮಾತುಗಳು ನೆನಪಾಗಿ ಅವರ ಸಹಾಯ ಪಡೆಯೋಣವೆಂದು ಯೋಚಿಸಿದರು. ಮೊದಲು ಹಿರಿಯ ಮಗಳು ತುಳಸಿಯ ಮನೆಗೆ ಹೋದರು. 1 ವಾರ ಕಳೆಯುವಷ್ಟರಲ್ಲಿ ಅವಳ ಅತ್ತೆ ವಾರಗಿತ್ತಿಯರು ವ್ಯಂಗ್ಯದ ಚುಚ್ಚುಮಾತುಗಳನ್ನು ಶುರು ಮಾಡಿಕೊಂಡರು. ಬೆಳಿಗ್ಗೆ ರಾಯರು ಉಪ್ಪಿಟ್ಟು ತಿನ್ನುತ್ತಾ ವರಾಂಡದಲ್ಲಿ ಕುಳಿತಿದ್ದರು.
ಅಷ್ಟರಲ್ಲಿ ಒಳಗಿನ ಡೈನಿಂಗ್ ಟೇಬಲ್ ಬಳಿಯಿಂದ ತುಳಸಿಯ ಅತ್ತೆ ವನಜಾಕ್ಷಮ್ಮ ಗುಡುಗುತ್ತಿದ್ದರು. ಛೇ, ಎಂತೆಂಥ ಜನ ಇರ್ತಾರಪ್ಪ. ಒಂದು ಕಡೆ ಬಂದು ಜಾಂಡ ಊರಿ ಬಿಟ್ರೆ ಅಲ್ಲಿಂದ ಕಾಲು ಕೀಳುವ ಮಾತೇ ಇಲ್ಲ. ಹೊತ್ತಿಗೆ ಕಾಫಿ ತಿಂಡಿ ಊಟ ಅಂತ ಕುಳಿತ ಜಾಗಕ್ಕೆ ಮಗಳು ಪೂರೈಸುತ್ತಿದ್ದರೆ ಯಾರಿಗೆ ಇಲ್ಲಿಂದ ಹೊರಡುವ ಮನಸ್ಸು ಬಂದೀತು? ಏನೋ ಮಗಳು ಮನೆಗೆ ಬಂದೇವಲ್ಲ, ಅವಳ ಯೋಗಕ್ಷೇಮ ವಿಚಾರಿಸಿ 2-3 ದಿನ ಜೊತೆಗಿದ್ದು ಹೊರಟರೆ ಅದು ಮರ್ಯಾದಸ್ಥರ ಲಕ್ಷಣ. ಅದನ್ನು ಬಿಟ್ಟು ಇದೇನು ನಾಚಿಗೇಡು? ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಬಿಡಮ್ಮ. ಅವರು ಯಾರ ಕುರಿತಾಗಿ ಹೇಳುತ್ತಿದ್ದಾರೆ ಎಂದು ಮನೆಯ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಿತ್ತು. ರಾಯರಿಗಂತೂ ತಿನ್ನುತ್ತಿದ್ದ ತುತ್ತು ತಟ್ಟೆಗೆ ಬಿತ್ತು. ಅಷ್ಟರಲ್ಲಿ ತುಳಸಿಯ ಹಿರಿಯ ವಾರಗಿತ್ತಿ ಸುನಂದ ಅತ್ತೆಯ ಮಾತಿಗೆ ಶ್ರುತಿ ಸೇರಿಸುತ್ತಾ, ಅದಂತೂ ನಿಜ ಅತ್ತೆ. ಅಲ್ಲ, ಈ ಜನಕ್ಕೆ ಮಗಳ ಅತ್ತೆ ಮನೆಯಲ್ಲಿ ಅದು ಹೇಗೆ ತಿಂದದ್ದು ಜೀರ್ಣವಾಗುತ್ತೋ ಏನೋಪ್ಪ. ನನ್ನ ತಂದೆ ಸಹ ಎಂದೋ ಒಮ್ಮೆ ಬರ್ತಾರೆ. ಸ್ವಲ್ಪ ಕಾಫಿ ತಿಂಡಿ ತಗೊಳ್ಳೋದಕ್ಕೂ ಎಷ್ಟು ಸಂಕೋಚ ಪಡ್ತಾರೆ ಗೊತ್ತಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ಹಾಗಿರುವಾಗ ಮಗಳ ಮನೆಯಲ್ಲಿ ನೀರು ಹೇಗೆ ಕುಡಿಯಲಮ್ಮ ಅಂತಾರೆ. ಹಾಗೂ ನನ್ನ ಬಲವಂತಕ್ಕೆ ಏನಾದರೂ ಕಾಫಿ ತಿಂಡಿ ತಗೊಂಡರೂ ಅದಕ್ಕೆ 2 ಪಟ್ಟು ಉಡುಗೊರೆಯ ರೂಪದಲ್ಲಿ ಹಣ, ಒಡವೆ, ವಸ್ತ್ರ ಅಂತ ಹೊರಡುವಾಗ ಮರ್ಯಾದೆ ಕೊಟ್ಟು ಹೋಗ್ತಾರೆ. ಅವರು ಕನಸು ಮನಸ್ಸಿನಲ್ಲೂ ಹೀಗೆಲ್ಲ ಮಗಳ ಮನೆಯಲ್ಲಿ ಉಳಿಯುವವರಲ್ಲ ಬಿಡಿ. ಅವಳ ಮುಂದಿನ ಮಾತುಗಳನ್ನು ಕೇಳಿಸಿಕೊಳ್ಳಲಾಗದೆ ಮಾಧವರಾಯರು ಹಿತ್ತಲಿಗೆ ಹೋಗಿ ತಟ್ಟೆಯಲ್ಲಿದ್ದುದನ್ನು ನಾಯಿಗೆಸೆದು ಕೈ ತೊಳೆದುಕೊಂಡು ಬಂದು ಮುಂದಿನ ವರಾಂಡದಲ್ಲಿ ಕುಳಿತು ಬಿಟ್ಟರು. ಅವರ ಮುಂದೆ ತುಳಸಿ ಕಣ್ಣೀರಿಡುತ್ತಾ ನಿಂತಿದ್ದಳು. ಅವಳ ಕೈಯಲ್ಲಿ ತಂದೆಯ ಬಟ್ಟೆಗಳಿದ್ದ ಬ್ಯಾಗಿತ್ತು. ಅದನ್ನು ಅವರ ಕೈಗೆ ಕೊಡುತ್ತಾ, ಅಪ್ಪ, ಇನ್ನು ಮುಂದೆ ನಿಮಗಾಗುತ್ತಿರುವ ಈ ಅವಮಾನ ನೋಡಿಕೊಂಡಿರಲು ನನ್ನಿಂದ ಸಾಧ್ಯವಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ. ನಾನು ಕೆಲಸಕ್ಕೆ ಸೇರಿ ನನ್ನ ಸ್ವಂತ ಕಾಲ ಮೇಲೆ ನಿಂತ ನಂತರ ನಿಮ್ಮನ್ನು ನನ್ನ ಮನೆಗೆ ಕರೆಸುತ್ತೇನೆ. ಆಗ ಬರುವಿರಂತೆ. ಈಗ ದಯವಿಟ್ಟು ಹೊರಟು ಬಿಡಿ. ಅಪ್ಪ, ನಾನು ದಾರಿಣಿಗೆ ಫೋನ್ ಮಾಡಿದ್ದೀನಿ. ನೀವು ಅವಳ ಮನೆಗೆ ಹೊರಟು ಬಿಡಿ ಎಂದು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಹತಾಶರಾಗಿ ಏನೂ ಹೇಳಲಾಗದ ಮಾಧವರಾಯರು ಸದಾ ಸೌಭಾಗ್ಯವತಿಯಾಗಿ ಗಂಡ ಮಗು ಜೊತೆ ಸುಖವಾಗಿರಮ್ಮ ಎಂದು ಹಾರೈಸಿ ದುರ್ದಾನ ಪಡೆದವರಂತೆ ಅಲ್ಲಿಂದ ಸರಸರ ಹೊರಟು ಬಿಟ್ಟರು. ಅಲ್ಲಿಂದ ಅವರ ದಾರಿಣಿಯ ಮನೆಗೆ ಬಂದಾಗ ಮೊದಲ ದಿನ ಎಲ್ಲವೂ ಚೆನ್ನಾಗಿತ್ತು. ಮಾರನೇ ದಿನ ದಾರಿಣಿಯ ಮಾವ ಅಂಗಳದಲ್ಲಿ ನಿಂತು ಪಾರಿವಾಳಗಳಿಗೆ ಒಂದಿಷ್ಟು ಕಡಲೆಪೂರಿ ಎರಚುತ್ತಿದ್ದರು. ಅಷ್ಟರಲ್ಲಿ ದಾರಿಣಿಯ ಅತ್ತೆ ಅಡುಗೆಯ ಮನೆಯಿಂದ ಅರಚುತ್ತಾ ಶುರು ಮಾಡಿದ್ದರು. ಈಗಿನ ಕಾಲದಲ್ಲಿ ಅಕ್ಕಿ ಬೆಲೆ ಎಷ್ಟು ದುಬಾರಿಯಾಗಿದೆ ಅಂತ ನಿಮಗೆ ಗೊತ್ತು ತಾನೆ? ದುಡಿಯೋನು ಒಬ್ಬ ಮಗ, ಅದನ್ನು ನಂಬಿಕೊಂಡು ಬಾಳುತ್ತಿರುವವರು 4 ಜನ. ಬೇರೆ ಯಾವ ವರಮಾನ ಇಲ್ಲ ಅನ್ನೋದು ನೆನಪಿರಲಿ. ದಿನೇ ದಿನೇ ಹೆಚ್ಚುತ್ತಿರುವ ಬೆಲೆ ಏರಿಕೆಯ ಈ ಕಾಲದಲ್ಲಿ 1 ರೂಪಾಯಿಗೂ ಎಷ್ಟು ಮಹತ್ವ ಇದೆ ಗೊತ್ತಾ? ಹೋಗಲಿ ಅಂದರೆ ಒಬ್ಬ ಕೆಲಸದವಳನ್ನು ಇಟ್ಟುಕೊಳ್ಳಲಿಕ್ಕೂ ಯೋಗ್ಯತೆ ಇಲ್ಲವಾಗಿದೆ. ಎಲ್ಲ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕಿದೆ. ಸೊಸೆ ಬಂದು ಏನೋ ಉದ್ಧಾರ ಮಾಡ್ತಾಳೆ ಅಂದರೆ ಏನೂ ಕಾಣೆ, ಬರೀ ಖಾಲಿ. ಅತ್ತಾಗೆ ಕೆಲಸಕ್ಕಾದರೂ ಹೋಗೋ ಹುಡುಗಿ ಆಗಿದ್ರೆ ಮನೆಗೆ 4 ಕಾಸು ಬಂದಿರೋದು. ನೀವು ತಂದಾಕೋ ಗಂಡ ನಾನು ತಿಂದಾಕ್ತೀನಿ ಅಂತ ಸುಮ್ಮನಿದ್ದು ಬಿಟ್ಟಿದ್ದಾಳೆ ಎಂದು ಏನೇನೋ ಗೊಣಗುತ್ತಾ ಪಾಠಶಾಲೆಗೆ ಬಂದರು. ಅಲ್ಲಿ ಮಾಧವರಾಯರು ಪೇಪರ್ ಓದುತ್ತಿರುವುದನ್ನು ಕಂಡು ಕೃತಕ ನಗು ಬೀರಿದರು. ಓ, ಇಲ್ಲೇ ಇದ್ದೀರಾ? ನೋಡಿ ನಿಮ್ಮ ಬೀಗರು ಮಾಡುತ್ತಿರುವ ಕಿತಾಪತಿ. ಬರೀ ಖರ್ಚಿಗೆ ದಾರಿ ಹುಡುಕುವುದೇ ಆಯಿತು. ನಾನಂತೂ 1 ರೂಪಾಯಿ ಉಳಿಸಲು ಹಗಲು ರಾತ್ರಿ ಯೋಚನೆ ಮಾಡ್ತೀನಿ. ಇವರು ನೋಡಿದ್ರೆ ಎಲ್ಲವನ್ನೂ ಹಾಳು ಮಾಡೋದ್ರಲ್ಲೇ ಇರ್ತಾರೆ. ಇಂದಿನ ದುಬಾರಿ ಖರ್ಚು ವೆಚ್ಚದ ಮಧ್ಯೆ ಇವರನ್ನು ಕಡಲೆಪುರಿ ಕೊಂಡು ಪಾರಿವಾಳಕ್ಕೆ ಹಂಚಿ ಅಂತ ಹೇಳಿದವರು ಯಾರಂತೆ? ಆ ದುಡ್ಡಲ್ಲಿ ಒಂದಿಷ್ಟು ಸೊಪ್ಪು ಕೊಂಡಿದ್ರೆ ಒಂದು ಹೊತ್ತಿನ ಅಡುಗೆಗೆ ಆಗ್ತಿತ್ತು. ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟಿದೆ ಅಂತೀರಾ? ಯಾರಾದರೂ ಅತಿಥಿಗಳು ಬಂದು 2 ದಿನ ತಂಗಿದ್ರೆ ಹೇಗಪ್ಪ ಅವರನ್ನು ಸುಧಾರಿಸುವುದು ಅಂತ ಕಣ್ಣು ಬಿಡುವ ಹಾಗೆ ಆಗುತ್ತೆ. ಅದರ ಮಧ್ಯೆ ಇವರಿಗೆ ದಾನ ಧರ್ಮದ ಬುದ್ಧಿ ಬೇರೆ ಎಂದು ಆಕೆ ಒಂದೇ ಸಮ ಗೊಣಗುತ್ತಿದ್ದರು. ಮಾಧವರಾಯರು ಅವಾಕ್ಕಾದರು. ಯಾರೋ ತಮ್ಮ ಮುಖಕ್ಕೆ ಬೀಸಿ ಹೊಡೆದಂತಾಯಿತು. ಬೆಳಗಿನ 10 ಗಂಟೆ ಆಗಿರಬಹುದು. ತಿಂಡಿ ಇರಲಿ, ಇದುವರೆಗೂ 1 ಕಪ್ ಕಾಫಿ ಸಹ ಸಿಕ್ಕಿರಲಿಲ್ಲ. ಅವರ ಯೋಚನೆ ಮುಂದುವರೆದಂತೆ ಬೀಗಿತ್ತಿ ನೇರವಾಗಿ ಕೇಳಿಯೇ ಬಿಟ್ಟಳು. ಅದು ಸರಿ, ನೀವು ಇನ್ನೂ ಎಷ್ಟು ದಿನ ಇರ್ತೀರಿ? ಅಡುಗೆ ವ್ಯವಸ್ಥೆ ಆಗಬೇಕಲ್ಲ? ಮಾಧವರಾಯರು ಕಕ್ಕ ಬಿಕ್ಕಿಯಾದರು. ಆ ಮನೆಯ ತರಹ ಇಲ್ಲಿ ಅವಮಾನ ಆಗುವ ಮೊದಲೇ ಹೊರಟು ಬಿಡಬೇಕು ಎಂದು ತಕ್ಷಣ ನಿರ್ಧರಿಸಿ, ಇಲ್ಲ ಹಾಗೇನಿಲ್ಲ, ನಾನು ಇಲ್ಲಿ 2 ದಿನ ಇರಲು ಬಂದವನಲ್ಲ. ತುಳಸಿ ಮನೆಗೆ ಬಂದಿದ್ದೆ. ಹಾಗೆ ದಾರಿಣಿಯನ್ನು ನೋಡಿ ಮಾತನಾಡಿಸಿಕೊಂಡು ಹೋಗೋಣ ಅಂತ ಅಷ್ಟೇ. ಸಂಜೆ ಬಸ್ ಮಿಸ್ ಆಯ್ತಲ್ಲ, ಹಾಗಾಗಿ ರಾತ್ರಿ ಉಳಿಯುವ ಹಾಗಾಯ್ತು. ಈಗಲೇ ಹೊರಟೆ ಎಂದು ತಮ್ಮ ಬ್ಯಾಗ್ ತೆಗೆದುಕೊಂಡರು. ಓ ಹೌದೇ, ಹಾಗಿದ್ರೆ ಸರಿ, ಬರ್ತಾ ಇರಿ ಆಗಾಗ. ಎಷ್ಟಾದರೂ ಇದು ಮಗಳು ಅಳಿಯನ ಮನೆ ಅಲ್ವೇ ಎಂದು ದೇಶಾವರಿ ನಗೆ ಬೀರಿ ಒಳಗೆ ಹೊರಟರು. ಈಗ ಆಕೆಯ ಮಾತಲ್ಲಿ ತುಸು ಮೃದುತ್ವ ಬಂದ ಹಾಗಿತ್ತು.
ಸೊಸೆಯನ್ನು ಕರೆದು ಬಾಯಿ ತುಂಬ ಹೇಳಿದರು. ನೋಡಮ್ಮ, ನಿಮ್ಮ ತಂದೆ ಊರಿಗೆ ಹೊರಟಿದ್ದಾರಂತೆ. ಈಗಲೇ 10 ಗಂಟೆ ಆಯಿತು. ಬೇಗ ಅವರಿಗೆ ತಿಂಡಿ ಕಾಫಿ ಕೊಡು. 11 ಗಂಟೆ ಬಸ್ ಮಿಸ್ ಆಗಬಾರದಲ್ವೇ? ಹಾಗೆ ಮಧ್ಯಾಹ್ನಕ್ಕೆ ಒಂದಿಷ್ಟು ಮೊಸರನ್ನು ಕಲಿಸಿ ಪ್ಯಾಕ್ ಮಾಡಿಕೊಡು. ಬಿಸಿಲಲ್ಲಿ ಬಸ್ ಹಿಡಿದು ಹೋಟೆಲ್ ಹುಡುಕುವುದು ತಪ್ಪುತ್ತದೆ. ಊರಿಗೆ ಹೋಗುವಷ್ಟರಲ್ಲಿ ಸಂಜೆ ಆಗುತ್ತೋ ಏನೋ. ಎಲ್ಲಿಗೆ ಹೋದರೂ ಈ ಹೆಂಗಸರ ಬಾಯಿ ಮಾತಿಗೆ ಸಿಕ್ಕಿ ಹಾಕಿಕೊಳ್ಳುವುದೇ ಆಯ್ತಲ್ಲ. ತುಳಸಿಯ ಅತ್ತೆ ನೇರವಾಗಿ ಮುಖದ ಮೇಲೆ ಹೊಡೆದಂತೆ ಹೇಳಿದರೆ ಈಕೆ ಸುತ್ತಿ ಬಳಸಿ ಹೊರಡಲು ಹೇಳುತ್ತಿದ್ದಾರೆ. ಮಾಧವರಾಯರ ಯೋಚನೆ ಹೀಗೆ ಮುಂದುವರೆದಿತ್ತು. ಆ ಮನೆಯ ಚಾಕರಿ ಮಾಡಿ ಸೋತು ಸೊಪ್ಪಾಗಿದ್ದ ದಾರಿಣಿ ತಂದೆಗೆ ಒಂದು ದೊಡ್ಡ ಲೋಟದಲ್ಲಿ ನೀರು ತಂದು ಕೊಟ್ಟು, ಇದನ್ನು ಕುಡಿಯಿರಿ ಅಪ್ಪ, ಈಗಲೇ ಅವಲಕ್ಕಿಯ ಒಗ್ಗರಣೆ ತಂದು ಕೊಡ್ತೀನಿ, ಹಾಗೆ ಮೊಸರನ್ನ ತೆಗೆದುಕೊಂಡು ಹೋಗಿವಿರಂತೆ. ಮಾತು ಮುಂದುವರೆಯುವಷ್ಟರಲ್ಲಿ ಅವಳ ಕಂಠ ತುಂಬಿ ಬಂದಿತ್ತು. ಅವರ ಅಂಗೈ ಮೇಲೆ ಅವಳ ಕಣ್ಣೀರು ತುಳುಕಿತ್ತು. ಅದೆಲ್ಲ ಏನೂ ಬೇಡಮ್ಮ, ನಿನ್ನನ್ನು ನೋಡಬೇಕೆನಿಸಿತು, ನೋಡಿದ್ದಾಯ್ತು. ಒಂದು ದಿನ ಉಳಿದಿದ್ದೂ ಆಯಿತು. ಇದೋ ಈಗಲೇ ಹೊರಟೆ. ಸದಾ ಸೌಭಾಗ್ಯವತಿಯಾಗಿ ಸುಖವಾಗಿರಮ್ಮ. ಈ ಆಶೀರ್ವಾದ ಬಿಟ್ಟರೆ ನಿನಗೆ ಕೊಡಲು ನನ್ನ ಬಳಿ ಬೇರೇನಿಲ್ಲ ಎಂದು ತಮ್ಮ ಕಣ್ಣೀರು ಕಾಣಿಸದಂತೆ ಒರೆಸಿಕೊಳ್ಳುತ್ತಾ ಬ್ಯಾಗ್ ತೆಗೆದುಕೊಂಡು ಹೊರಟೇ ಬಿಟ್ಟರು. ಅವರು ಬಾಗಿಲಿನಿಂದ ಗೇಟ್ ತಲುಪುವಷ್ಟರಲ್ಲಿ ಬೀಗಿತ್ತಿ ಇವರ ಬೀಗರಿಗೆ ಸ್ವಲ್ಪ ಒಳಗೆ ಬಂದು ತಿಂಡಿ ತಗೊಳ್ಬಹುದಿತ್ತು ಎಂದು ಕರೆದದ್ದಲ್ಲದೆ, ಇವರು ಗೇಟ್ ದಾಟುವಷ್ಟರಲ್ಲಿ ರಪ್ಪೆಂದು ಬಾಗಿಲು ಹಾಕಿಕೊಂಡದ್ದು ರಾಯರಿಗೆ ಸ್ಪಷ್ಟವಾಗಿ ಕೇಳಿಸಿತು. ಬರಿಗೈ ಪುರಂದರನಾಗಿ ಎಂದೂ ಹೆಣ್ಣು ಮಕ್ಕಳ ಮನೆಗೆ ಹೋಗಲೇಬಾರದು ಎಂದು ನೊಂದುಕೊಳ್ಳುತ್ತಾ ನಿಟ್ಟುಸಿರಿಟ್ಟರು. ಅಂತೂ ಅವರು ಸಂಜೆ ಹೊತ್ತಿಗೆ ಹೇಗೋ ಬಸ್ ಹಿಡಿದು 3ನೆಯ ಮಗಳು ನಳಿನಿ ಮನೆ ತಲುಪಿದರು. ಅಲ್ಲಿ ನೋಡಿದರೆ ಎಲ್ಲರೂ ಎಲ್ಲಿಗೋ ಸಂಭ್ರಮದಿಂದ ಸೂಟ್ಕೇಸ್ ಹಿಡಿದು ಪ್ರವಾಸಕ್ಕೆ ಹೊರಟಂತಿತ್ತು. ಇದ್ದಕ್ಕಿದ್ದಂತೆ ತಂದೆ ಬಂದು ಇಳಿದದ್ದು ಕಂಡು ನಳಿನಿಗೆ ಬಹಳ ಕಸಿವಿಸಿಯಾಯಿತು. ಇವರನ್ನು ಗಮನಿಸಿದವಳೆ ನಳಿನಿ ಹೆಚ್ಚು ಕಡಿಮೆ ಅವರನ್ನು ದರದರನೆ ತನ್ನ ಕೋಣೆಗೆ ಎಳೆದು ಒಯ್ದಳು. ಇದೇನಪ್ಪ ದಿಢೀರಂತ ಇಲ್ಲಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದೀರಿ? ಏನು ವಿಷಯ? ಏನೂ ಇಲ್ಲಮ್ಮ, ಹೀಗೆ ನಿನ್ನನ್ನು ನೋಡಿ ಬಹಳ ದಿನ ಆಯ್ತಲ್ಲ ಅಂತ ಹೊರಟು ಬಂದೆ. 2 ದಿನ ನಿನ್ನ ಜೊತೆ ಇರೋಣ ಅಂತ. ಅದಿರಲಿ, ನೀವೆಲ್ಲ ಎಲ್ಲಿಗೋ ಪ್ರಯಾಣ ಹೊರಟ ಹಾಗಿದೆ. ಹೂನಪ್ಪ, ನಾವು ರಾತ್ರಿ 8 ಗಂಟೆ ಫ್ಲೈಟಿಗೆ ಮುಂಬೈಗೆ ಹೊರಟು 11 ಗಂಟೆಗೆ ಅಲ್ಲಿಂದ ಅಮೇರಿಕಾಕ್ಕೆ ಹೊರಟಿದ್ದೇವೆ. ಅಲ್ಲಿ ನನ್ನ ನಾದಿನಿಯ ಮದುವೆ ಇದೆ. ಹುಡುಗ NRI, ಅಲ್ಲೇ ಮದುವೆ ಮಾಡಿಕೊಡಿ, ರಜೆಯಲ್ಲಿ ಬರಲು ಆಗುವುದಿಲ್ಲ ಅನ್ನೋದು ಅವರ ಬೇಡಿಕೆ. ನಾ ಹೋಗಿ ಬರಲು ಹೇಗೋ 3 ವಾರ ಆಗುತ್ತೆ. ನೀವು ಯಾವುದಕ್ಕೂ ಒಂದು ಸಲ ಫೋನ್ ಮಾಡಿ ಬಂದಿದ್ದರೆ ಚೆನ್ನಾಗಿತ್ತು. ನಿಮಗೆ ಬೇರೆ ಎಲ್ಲಾದರೂ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ತಿದ್ದೆ. ಈಗ ನೀವು ನಾವು ಸ್ವಲ್ಪ ಹೊತ್ತಿಗೆ ಏರ್ಪೋರ್ಟ್ಗೆ ಹೊರಡಲೇಬೇಕು. ಇರಲಿ ಬಿಡಮ್ಮ, ನೀವು ಹಾಯಾಗಿ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ನಾನು ನಿಮ್ಮ ಮನೆಯಲ್ಲೇ ಇದ್ದು ಮನೆ ನೋಡ್ಕೊಳ್ತೀನಿ. ಅದು ಹಾಗಲ್ಲ ಅಪ್ಪ, ಹಾಗೆ ಹೇಗೆ ಆಗುತ್ತೆ? ಇಷ್ಟು ದೊಡ್ಡ ಮನೆ, ಮೇಂಟೆನೆನ್ಸ್ ಕಷ್ಟ, ಒಂದಕ್ಕಿಂತ ಒಂದು ದುಬಾರಿ ವಸ್ತುಗಳು. ನಿಮಗೇ ಗೊತ್ತೇ ಇದೆ, ಈ ಮನೆಯ ಒಂದೊಂದು ಫರ್ನಿಚರ್, ಡೆಕೋರೇಟಿವ್ ಐಟಮ್ 50-60 ಸಾವಿರ ಆಗುತ್ತೆ. ಇಲ್ಲಿ ಮೆನ್ಸ್ ಹಾಲ್ನಲ್ಲಿ ಇರುವ ಪೇಂಟಿಂಗ್ ಇದೆಯಲ್ಲ, ಲಕ್ಷಾಂತರ ರೂ ಬೆಲೆ ಬಾಳುವಂಥದ್ದು. ಪ್ರತಿ ಸಲ ನಿಮ್ಮ ಅಳಿಯನೇ ಅದನ್ನು ತಮ್ಮ ಕೈಯಿಂದಲೇ ಶುಚಿಗೊಳಿಸುತ್ತಾರೆ. ಆಳುಗಳ ಮೇಲೆ ಬಿಡೋದೇ ಇಲ್ಲ. ಇನ್ನೊಂದು ವಿಷಯ ಅಂದರೆ, ಈ ಏರಿಯಾದಲ್ಲಿ ಕಳ್ಳತನ, ಡಕಾಯಿತಿ ಮಾಮೂಲಿಯ ವಿಷಯ. ನೀವು ಮೊದಲೇ ವಯಸ್ಸಾದವರು, ಒಬ್ಬರೇ ಇದ್ದೀರಾ ಅಂತ ತಿಳಿದುಕೊಂಡು 3-4 ಜನ ಒಟ್ಟಿಗೆ ಮುತ್ತಿಗೆ ಹಾಕಿದರೆ ಏನು ಮಾಡ್ತೀರಿ? ಆಸ್ತಿಯೂ ಹೋಗುತ್ತೆ, ನಿಮ್ಮ ಪ್ರಾಣಕ್ಕೂ ಸಂಚಕಾರ. ಆದ್ದರಿಂದ ಈ ರಾದ್ಧಾಂತವೇ ಬೇಡ. ಮನೆಯ ಬಾಗಿಲಿಗೆ ಬೀಗ ಹಾಕಿ ಮುಂದೆ ಶೆಲ್ಟರ್ಗೂ ಡಬಲ್ ಲಾಕ್ ಮಾಡುವುದೇ ಸರಿ. ಹೇಗೋ 3-4 ವಾರಗಳು ನಾವು ಅಲ್ಲೇ ಇರ್ತೀವಿ. ನೀವು ಅಲ್ಲಿಯವರೆಗೂ ಪ್ರೀತಿಯ ಮನೆಯಲ್ಲಿ ಇದ್ದು ಬನ್ನಿ. ನಾನು ವಾಪಸ್ ಬಂದ ಮೇಲೆ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಳ್ತೀನಿ. ಇದನ್ನು ಕೇಳಿ ಮಾಧವರಾಯರ ತಲೆ ಗಿರ್ರೆಂದಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಜಗಳವಾಡುತ್ತಾ ಅಮ್ಮ ಅಪ್ಪನನ್ನು ತನ್ನ ಬಳಿಯೇ ಇರಿಸಿಕೊಳ್ಳುತ್ತೇನೆ ಎನ್ನುತ್ತಿದ್ದ ನಳಿನಿ ಇವಳೇನಾ? ನನ್ನ ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಅಮ್ಮ ಅಪ್ಪನಿಗೆ ಒಂದು ಕೋಣೆ ಅಗತ್ಯವಾಗಿ ಬಿಟ್ಟುಕೊಡ್ತೀನಿ ಅಂದವಳು ಇವಳೇನಾ? ಇಂದು ಮನೆಯಲ್ಲಿರುವ ಎಲ್ಲ ನಿರ್ಜೀವ ವಸ್ತುಗಳು ತಂದೆಗಿಂತ ಬಹು ಅಮೂಲ್ಯ ಎನಿಸಿತೊಡಗಿದೆ. ಇದೇ ನಳಿನಿಯ ಮದುವೆಯಾಗಿ ಮನೆಯನ್ನು ಮಾರುವ ಪರಿಸ್ಥಿತಿ ಎದುರಾಗಿತ್ತು. ಏನೇ ಆದರೂ ಇಂಜಿನಿಯರಿಂಗ್ ಗಂಡನೇ ಬೇಕೆಂದ ಇವಳ ಬಯಕೆ ಪೂರೈಸುವಷ್ಟರಲ್ಲಿ ಇವರಿಗೆ ಜೀವ ಬಾಯಿಗೆ ಬಂದಿತ್ತು. ಮಗಳ ಮಾತನ್ನು ಜೀರ್ಣಿಸಿಕೊಳ್ಳಲಾಗದೆ ಅವರು ತಡಬಡಾಯಿಸುತ್ತಾ ಹೊರಗೆ ಬಂದರು. ಅಲ್ಲಿಂದ ಬಸ್ ಹಿಡಿದು ಕೊನೆಯ ಮಗಳ ಊರಿಗೆ ಬರುವಷ್ಟರಲ್ಲಿ ಮಾರನೇ ದಿನ ಬೆಳಕು ಹರಿದಿತ್ತು. ಅಂತೂ 7 ಗಂಟೆ ಹೊತ್ತಿಗೆ ಪ್ರೀತಿಯ ಮನೆಗೆ ಕದ ತಟ್ಟಿದ್ದರು. ಎಂದಿನ ಕುಶಲೋಪರಿ ವಿಚಾರಿಸಿ ಪ್ರೀತಿ ತಂದೆಗೆ ಕಾಫಿ ನೀಡಿದಳು. ಕೊನೆಯ ಅಳಿಯ ವಿವೇಕ್ ಬೆಳಗ್ಗೆ ಬೇಗನೆ ಆಫೀಸ್ಗೆ ಹೊರಟು ಬಿಟ್ಟಿದ್ದ. ಈ ಮಗಳು ತಮಗೆ ನಿರಾಸೆ ಮಾಡಲಾರಳೆಂದು ಇವರು ಭಾವಿಸಿದ್ದರು. ವಿವರ ತಿಳಿದ ಮಗಳು ಮೆಲ್ಲಗೆ ಹೇಳಿದಳು, ಅಪ್ಪ, ನೀವು ಎಷ್ಟು ದಿನ ಆದರೂ ಇಲ್ಲಿ ಇರಬಹುದು. ಆದರೆ ನೀವು ಇಲ್ಲಿದ್ದರೆ ವಿವೇಕ್ ಇಲ್ಲಿರೋದಿಲ್ಲ ಅಷ್ಟೇ. ರಾಯರಿಗೆ ಏನೂ ಅರ್ಥವಾಗಲಿಲ್ಲ. ಯಾಕಮ್ಮ, ಏನಾಯ್ತು?
ಅಪ್ಪ, ಹಿಂದೆ ನಮ್ಮ ಮದುವೆಯ ಸಂದರ್ಭದಲ್ಲಿ ನೀವು ಅವರಿಗೆ ಅವಮಾನ ಮಾಡಿದ್ದನ್ನು ಅವರು ಇನ್ನೂ ಮರೆತಿಲ್ಲ ಬಿಡಿ. ಆಗ ರಾಯರಿಗೆ ಹಿಂದಿನ ಘಟನೆ ನೆನಪಾಯಿತು. ಪ್ರೀತಿ ತಾನು ಮೆಚ್ಚಿಕೊಂಡ ಹುಡುಗನನ್ನೇ ಪ್ರೇಮ ವಿವಾಹ ಆಗಿದ್ದಳು. ಅದನ್ನು ರಾಧಾ ಮಾಧವರಾಯರು ಮೊದಲಿನಿಂದಲೂ ವಿರೋಧಿಸಿದ್ದರು. ಆದರೂ ಮಗಳ ಹಠವೇ ಗೆದ್ದಿತ್ತು. ತಾನು ಉಪವಾಸ ಕುಳಿತು ತಾಯಿ ತಂದೆಯರನ್ನು ಒಪ್ಪಿಸಿದ್ದಳು. ಮದುವೆ ಮಾಡಿಕೊಟ್ಟ ನಂತರ ಇವರು ಎಂದೂ ಮಗಳ ಮನೆಗೆ ಬಂದಿರಲಿಲ್ಲ. ಅವಳು ಸಹ ತವರಿನ ಕಡೆ ತಿರುಗಿಯೂ ನೋಡಿರಲಿಲ್ಲ. ಅಂದಿನಿಂದ ಆ ಅಳಿಯನಿಗೆ ಇವರ ಮೇಲೆ ಸಿಟ್ಟಿತ್ತು. ಎಲ್ಲವನ್ನೂ ಅರ್ಥ ಮಾಡಿಕೊಂಡ ರಾಯರು ನೋವಿನ ನಿಟ್ಟುಸಿರಿಟ್ಟು, ಸರಿಯಮ್ಮ, ನಾನು ಹೊರಟೆ. ನಾನು ಇಲ್ಲಿದ್ದು ನಿಮ್ಮಿಬ್ಬರ ಮಧ್ಯೆ ಟೆನ್ಷನ್ ತಂದಿಡಲು ಬಯಸುವುದಿಲ್ಲ. ಹಿಂದೆ ಒಂದು ಕಾಲವಿತ್ತಮ್ಮ. 4 ಮಕ್ಕಳು ತಾಯಿ ತಂದೆಯರನ್ನು ತಮ್ಮ ಬಳಿಯೇ ಇರಿಸಿಕೊಳ್ಳುವುದಾಗಿ ಹಠ ಹಿಡಿಯುತ್ತಿದ್ದರು. ವೃದ್ಧಾಪ್ಯದಲ್ಲಿ ಊರುಗೋಲು ಆಗುತ್ತೇವೆಂದು ಹೇಳುತ್ತಿದ್ದರು. ಆದರೆ ಇಂದು ಆ 4ರಲ್ಲಿ ಒಬ್ಬರಿಗೂ ಈ ವಯಸ್ಸಾದ ಮುದುಕನನ್ನು ಇರಿಸಿಕೊಳ್ಳಲು ಆಗುತ್ತಿಲ್ಲ. ಪ್ರೀತಿ ಈ ಮಾತಿಗೆ ಬಹಳ ದಿನಗಳಿಂದ ತಡೆ ಹಿಡಿದಿದ್ದ ಉತ್ತರವನ್ನು ನೀಡಿದಳು. ಅಪ್ಪ, ಮಾತಿಗೆ ನೀವು ಹೆಣ್ಣು ಮಕ್ಕಳ ಮದುವೆಯನ್ನು ಅದ್ದೂರಿಯಿಂದ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳುತ್ತಿದ್ದಿರಿ. ಆದರೆ ಪ್ರಾಕ್ಟಿಕಲ್ ಆಗಿ ಹಾಗೆಲ್ಲ ಮಾಡಲು ಸಾಧ್ಯವಾಯಿತೇ? ಕಾರಿನಲ್ಲಿ ಮಗಳು ಅಳಿಯನನ್ನು ಕಳುಹಿಸಿಕೊಡುತ್ತೇನೆ, ದೊಡ್ಡ ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳುಹಿಸುತ್ತೇನೆ ಅಂತೆಲ್ಲ ಹೇಳುತ್ತಿದ್ದೀರಿ. ಅದೆಲ್ಲ ಸಾಧ್ಯವಾಯಿತೇನೋ? ನಳಿನಿಗೆ ಮದುವೆ ಮಾಡಿದಾಗ ಎಲ್ಲಕ್ಕೂ ಹೆಚ್ಚಾಗಿ ವರದಕ್ಷಿಣೆ ಕೊಟ್ಟಿರಿ. ಅವಳು ನಿಮ್ಮನ್ನು ಇರಿಸಿಕೊಳ್ಳಲು ಸಾಧ್ಯವಾಯಿತೇ? ಎಲ್ಲ ಹೇಳಿದಷ್ಟು ಸುಲಭವಾಗಿ ನಡೆದುಕೊಳ್ಳಲಾಗದೋ ಎಂದು ನೀವೇ ತೋರಿಸಿಕೊಟ್ಟಿರಿ. ಬಾಲ್ಯದ ಹುಡುಗಾಟಿಕೆ ಸ್ವಭಾವದಲ್ಲಿ ಚಿಕ್ಕ ಮಕ್ಕಳು ಹೇಳಿದ್ದನ್ನೇ ಇಂದು ದೊಡ್ಡದಾಗಿ ತೆಗೆದುಕೊಂಡರೆ ಆಗುತ್ತದೆಯೇ? ನನ್ನದೇನೋ ಲವ್ ಮ್ಯಾರೇಜ್ ಆಯ್ತೋ, ಹೇಗೋ ನಿಮ್ಮದು ಬರಿಗೈಯಾಗಿದ್ದರೂ ಖರ್ಚೇನಿಲ್ಲದೆ ಸರಳವಾಗಿ ಮದುವೆ ಆಯ್ತೋ. ನಿಮ್ಮಿಂದ ವರದಕ್ಷಿಣೆ ಎದುರು ನೋಡುತ್ತಿದ್ದರೆ ದೊಡ್ಡಕ್ಕ ಧಾರಣಿಯ ತರಹ ಯಾವುದೋ ತುಂಬಿದ ಮನೆಗೆ ಸೇರಿಕೊಂಡು ನಾನೂ ದಿನ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗಿತ್ತು. ಈಗ ಬಂದಿದ್ದೀರಿ, ಊಟ ಮುಗಿಸಿಕೊಂಡು ಸಂಜೆ ಹೊರಟು ಬಿಡಿ ಎಂದು ನಿಷ್ಠುರವಾಗಿ ಹೇಳಿದಾಗ ಮಾತನಾಡಲು ಪದಗಳೇ ಇಲ್ಲದಂತೆ ಅವರು ಸುಮ್ಮನಾದರು. ನೀನು ಸದಾ ಸೌಭಾಗ್ಯವತಿಯಾಗಿ ಸುಖವಾಗಿರಮ್ಮ ಎಂದು ಮಗಳಿಗೆ ಹರಸಿ ಕೂಡಲೇ ಅಲ್ಲಿಂದ ಹೊರಟು ಬಿಟ್ಟರು. ದಾರಿಯಲ್ಲಿ ನಡೆದು ಹೋಗುವಾಗ ಅವರಿಗೆ ಎಲ್ಲಿಗೆ ಹೋಗುವುದೋ ಅರ್ಥವಾಗಲಿಲ್ಲ. ಇಂಥ ದುರ್ದಿನ ಕಾಣಲು ರಾಧಾ ಬದುಕಿಲ್ಲದೆ ಇದ್ದುದೇ ಒಳ್ಳೆಯದಾಯ್ತೆಂದು ಹೆಂಡತಿಯನ್ನು ನೆನೆದು ಕಂಬನಿ ಮಿಡಿದರು. ತಮ್ಮ ಮುಂದೆ ದೊಡ್ಡ ಅಂಧಕಾರದ ಹಳ್ಳ ಹರಡಿಕೊಂಡಿರುವಂತೆ ಅದರ ಆಳಕ್ಕಿಳಿದ ತಾವು ಅಲ್ಲಿಂದ ಎದ್ದು ಬರಲಾಗದಂತೆ ಚಡಪಡಿಸಿದರು. ಭವಿಷ್ಯ ಹೇಗೋ ಏನೋ ಎಂದು ನಿಟ್ಟುಸಿರಿಟ್ಟರು. ಇಷ್ಟು ದಿನ ತಾವು ಯಾವುದನ್ನು ನಂಬಿಕೊಂಡು ಬದುಕುತ್ತಿದ್ದರೋ ಅದು ಕೈಗೆಟುಕಲಾರದ ಮರೀಚಿಕೆ ಆಯಿತು ಎಂಬ ವಾಸ್ತವದ ಕಟು ಸತ್ಯದ ಅರಿವಾಗುತ್ತಿದ್ದಂತೆಯೇ ಗಾಬರಿಯಲ್ಲಿ ಅವರಿಗೆ ತಲೆ ಸುತ್ತಿ ಬಂದು ರಸ್ತೆ ಮಧ್ಯೆ ಬಿದ್ದು ಬಿಟ್ಟರು. ಅದನ್ನು ಗಮನಿಸಿದ ಯಾರೋ ಅವರನ್ನು ರಸ್ತೆ ಬದಿ ಮಲಗಿಸಿ ಮುಖಕ್ಕೆ ನೀರು ಚಿಮುಕಿಸಿದರು. ಸ್ವಲ್ಪ ಹೊತ್ತಿಗೆ ಅವರಿಗೆ ಪ್ರಜ್ಞೆ ಬಂದಾಗ ಯಾರೋ ಕೇಳಿದರು, ಇದೇನು ಸ್ವಾಮಿ, ವಯಸ್ಸಾದವರು ರಸ್ತೆ ಮಧ್ಯೆ ಒಬ್ಬರೇ ಹೀಗೆ ಬಂದು ಬಿಟ್ಟಿದ್ದೀರಿ? ಎಲ್ಲಿಗೆ ಹೋಗಬೇಕು ಹೇಳಿ? ದಯವಿಟ್ಟು ನನ್ನನ್ನು ಹತ್ತಿರದ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗ್ತೀರಾ? ರಾಯರನ್ನು ಆಟೋದಲ್ಲಿ ಕೂರಿಸಿಕೊಂಡು ಅವರು ಮುಂದುವರೆದರು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ವೃದ್ಧಾಪ್ಯದಲ್ಲಿ ತಾಯಿ ತಂದೆಯರಿಗೆ ಯಾರೂ ಆಗೋದಿಲ್ಲ ಅನ್ನೋದು ರಾಯರಿಗೆ ಮನವರಿಕೆ ಆಗಿತ್ತು. ಆಶ್ರಮದಲ್ಲಿ ತಂದೆ ತೀರಿಕೊಂಡಿದ್ದ ವಿಷಯ ಕೂಡ ಹೆಣ್ಣು ಮಕ್ಕಳಿಗೆ ತಿಳಿಯಲಿಲ್ಲ. ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂತಹದ್ದೇ ಕತೆಗಳು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರಲಿದೆ. ಧನ್ಯವಾದಗಳು.